ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರಂಜಿತಾ ಶ್ರೀನಿವಾಸ್. ಸೊ ಇವತ್ತು ಭೀಮ್ನ ಅಮಾವಾಸ್ಯೆ. ಸೊ ನನ್ನ ಹಸ್ಬೆಂಡ್ಗೆ ಕ್ಯಾರೆಟ್ ಹಲ್ವ ಅಂದರೆ ತುಂಬ ಇಷ್ಟ. ಸೊ ಕ್ಯಾರೆಟ್ ಹಲ್ವ ಮಾಡೋಣ ಅಂತಂದೇಳ್ಬಿಟ್ಟು ಪ್ರಿಪರೇಷನ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆ್ಯಕ್ಚುಲಿ ಯೂಶ್ವಲಿ ಸೀನಾಗೆ ತುಂಬ ಅಂದರೆ ತುಂಬ ಇಷ್ಟ ಕ್ಯಾರೆಟ್ ಹಲ್ವ. ಸೊ ಅವಾಗವಾಗ ಮಾಡಿಕೊಡ್ತಾ ಇರ್ತೀನಿ. ಸೊ ಕ್ಯಾರೆಟ್ನ ನಾನು ಒಂದು ಕ್ಯಾರೆಟ್ ತುಂಬ ಚೆನ್ನಾಗಿತ್ತು ಅಂತ ಒಂದು 5 ಕ್ಯಾರೆಟ್ಸ್ನ ತೊಗೊಂಡಿದ್ದೀನಿ. 3 ಬೌಲ್ ಆಗೋಷ್ಟು ಕ್ಯಾರೆಟ್ನ ತುರ್ಕೊಂಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಲೇಯರ್ಸಲ್ಲಿ ತುರ್ಕೊಂಡಿದ್ದೀನಿ. ಸೊ ಒಂದು 3 ಬೌಲ್ ಕ್ಯಾರೆಟ್ ಇದೆ. ಅದಾದ ನಂತರ ಒಂದು ಬೌಲ್ನ ನಾನು ಸ್ಟವ್ ಮೇಲೆ ಇಟ್ಟು ಸೊ ಅದಕ್ಕೆ ಹಾಲನ್ನ ಹಾಕ್ತಾಯಿದ್ದೀನಿ. ಹಾಲು ಬಂದುಬಿಟ್ಟು 1/4 ಲೀಟ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಅದರಿಂದ ಹಾಲು ಹಾಕ್ಕೊತಾ ಇದ್ದೀನಿ. 1/2 ಕಪ್ಪು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ, ಶುಗರ್ನ. ಬಿಕಾಸ್ ಯಾಕಂದರೆ 3 ಕಪ್ಪು ಇದಿರೋದ್ರಿಂದ ಕ್ಯಾರೆಟು 1/2 ಕಪ್ಪು ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ಏನು ಶುಗರ್ನ. ಬಿಕಾಸ್ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಆ್ಯಂಡ್ ಸ್ವೀಟು ಕಡಿಮೆ ಇರಲಿ ಅಂತ. ಅದಂತರ ಏಲಕ್ಕಿ ನಾನು ಕುಟ್ಬಿಟ್ಟು ಹಾಕ್ಕೊಳ್ಳೋದಿಲ್ಲ, ಪೌಡರ್ ಮಾಡಲ್ಲ. ಬಿಕಾಸ್ ಯಾಕಂದರೆ ನನಗೆ ಏಲಕ್ಕಿ ಪೌಡರ್ ಮಾಡಿದ್ರೆ ಅದು ಬಾಯಿಗೆ ಸಿಕ್ಕರೆ ನನಗೊಂಥರ ಫೀಲ್ ಆಗುತ್ತೆ. ಸೊ ಅದರಿಂದ ನಾನು ಅದನ್ನು ಹಾಕ್ಕೊಳ್ಳಲ್ಲ. ಮೀನ್ವೇಲ್ ಮತ್ತೆ ಇವತ್ತು ಪಾಯಸ ಮಾಡಬೇಕು. ಪಾಯಸ ಇಂಪಾರ್ಟೆಂಟು ಆ್ಯಕ್ಚುಲಿ ಇವತ್ತಿನ ಡೇಗೆ ಅಂತ ಪಾಯಸ ಮಾಡ್ಕೊಳ್ತಿದ್ದಾರೆ. ಸೊ ಅದಾದ ನಂತರ ನಾನು ತುಪ್ಪನ ಹಾಕಿಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾನು ಬಂದುಬಿಟ್ಟು ದ್ರಾಕ್ಷಿ ಆ್ಯಂಡ್ ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇದು ಒಗ್ಗರಣೆ ಹಾಕಬೇಕಾದ್ರೆ ದ್ರಾಕ್ಷಿ ಬಬಲ್ಸ್ ಥರ ಬರುತ್ತೆ. ಸೊ ಆ ಬಬಲ್ಸ್ ಥರ ಬಂದಾಗ ನೀಟಾಗಿ ಫ್ರೈ ಆಗಿದೆ, ಅಂದರೆ ಲೈಕ್ ರೋಸ್ಟ್ ಆಗಿದೆ ಅಂತ ಅರ್ಥ. ಸೊ ಅದನ್ನು ನಾನು ಕಾಯಿಸಿ ಚೆನ್ನಾಗಿ ಹಾಲಲ್ಲೇ ಬೇಯಿಸ್ಕೊಂಡಿರುವಂತಹ ಕ್ಯಾರೆಟ್ ಹಲ್ವಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಲರೆಲ್ಲ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ನೋಡಲಿಕ್ಕೆ ಆ್ಯಕ್ಚುಲಿ ಎಮ್ಮಿ ಆಗಿದೆ, ತಿನ್ನಬೇಕು ಇವಾಗಿನ ಅನ್ನೋ ಥರ ಫೀಲ್ ಬರ್ತಾ ಇದೆ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಚೆನ್ನಾಗಿ ಬೇಯಿಸಬೇಕು. ಆ್ಯಕ್ಚುಲಿ ಕ್ಯಾರೆಟು ಚೆನ್ನಾಗಿ ಬೇಯಬೇಕು, ಆವಾಗೇ ತುಂಬ ಚೆನ್ನಾಗಿ ಟೇಸ್ಟ್ ಬರೋದು. ಕ್ಯಾರೆಟು ಸ್ವೀಟ್ ಇದೆ, ಅದಕ್ಕೋಸ್ಕರ ನಾನು ಶುಗರ್ನ ಲೆಸ್ ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಮನೇಲೂ ಶುಗರ್ ಯಾರೂ ಜಾಸ್ತಿ ತಿನ್ನೋಲ್ಲ, ಅದಕ್ಕೋಸ್ಕರ ಶುಗರ್ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ 1/2 ಬೌಲು. ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಯಾಕಂದರೆ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಮನೇಲಿ. ಸೊ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ನೀವು ತುಪ್ಪ ಏನಾದ್ರು ತುಂಬ ಇಷ್ಟಪಡೋದ್ರೆ. ಸೊ ಕ್ಯಾರೆಟ್ ಹಲ್ವ ರೆಡಿ ಆಗಿದೆ.